discuss about the problems relating to advance tax. So this is a problem. Sri Basu has estimated the following income for the financial year 2017-18. Income from house property taxable 75,000. Income from profession taxable 7,07,500. Dividend from X Limited 10,000 rupees. Determine the installments of advance tax payable during financial year 17-18. Okay, so this is a problem. ಸೊ ಈಗ ಈ ಪ್ರಾಬ್ಲಮಲ್ಲಿ ಅಡ್ವಾನ್ಸ್ ಟ್ಯಾಕ್ಸು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ತಿಳ್ಕೊಳ್ಳೋಣ. ಫಸ್ಟ್ ಈಗ ಅವರು ಸೋರ್ಸಸ್ ಆಫ್ ಇನ್ಕಮ್ ಆಫ್ ಶ್ರೀ ಬಸು ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಫಾರ್ ದ ಫೈನಾನ್ಷಿಯಲ್ ಇಯರ್ ಇಲ್ಲಿ 17-18 ಹೇಳಿರೋದ್ರಿಂದ ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಫಸ್ಟು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಷ್ಟು ಹೇಳ್ತಾ ಇದ್ದಾರೆ, 75,000. ನೆಕ್ಸ್ಟ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಬಂದು 7,77,500. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸು ಡಿವಿಡೆಂಡ್ ಫ್ರಮ್ ಎಕ್ಸ್ ಲಿಮಿಟೆಡು, ಸೊ ಅದು ಇಟ್ ಈಸ್ ಎಕ್ಸಮ್ಟೆಡ್ ಇನ್ಕಮ್, ಸೊ ಇಟ್ ಈಸ್ ಎಕ್ಸಮ್ಟೆಡ್. ಸೊ ಗ್ರಾಸ್ ಟೋಟಲ್ ಇನ್ಕಮ್ ಬಂದು 7,82,500. ಸೊ ಡಿಡಕ್ಷನ್ಸ್ ಏನಾದರೂ ಎಲಿಜಿಬಿಲಿಟಿ ಇದೆಯಾ, ಏನು ಕೊಟ್ಟಿಲ್ಲ, ಸೊ ನೆಲ್. ಸೊ ಹಾಗಾಗಿ ಈಗ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಬಂದು 7,82,500. ಸೊ ಈಗ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟಾಗುತ್ತೆ ಅಂದರೆ, ಸೊ 7,82,500ಗೆ ಅಪ್ ಟು 2,500 ನೆಲ್. ಸೊ ನೆಕ್ಸ್ಟು 2,50,000ಗೆ ಅಟ್ ದ ರೇಟ್ ಆಫ್ 5%. ಸೊ ಇಟ್ ವಿಲ್ ಬಿ 12,500 ಆಗುತ್ತೆ. ನೆಕ್ಸ್ಟ್ ಬ್ಯಾಲೆನ್ಸ್ 2,82,000 ಮೇಲೆ, ಓಕೆ, ಸೊ ಅಟ್ ದ ರೇಟ್ ಆಫ್ 20% ಆಗುತ್ತೆ. ಸೊ ಆವಾಗ ಅದು 69,000 ಟೋಟಲ್ ಆಗಿ ಇವೆರಡು ಆ್ಯಡ್ ಮಾಡಿದ್ರೆ 69,000. ಸೊ ಸೆಸ್ ಆ್ಯಡ್ ಮಾಡಿದಾಗ 2,070. ಸೊ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ ಬಂದು 71,070 ಆಗುತ್ತೆ. ಇವಾಗ ಅಡ್ವಾನ್ಸ್ ಟ್ಯಾಕ್ಸ್ ಹೇಗೆ ಅಂದರೆ, ಸೊ ಮೊದಲೇ ಡಿಸ್ಕಸ್ ಮಾಡಿರೋ ಪ್ರಕಾರ, ಸೊ ದಿಸ್ ಇಸ್ ಆಫ್ ಶ್ರೀ ಬಸು ಅಲ್ವಾ, ಓಕೆ. ಸೊ ಅಪ್ ಟು 15th June ಇಟ್ ಹ್ಯಾಸ್ ಟು ಬಿ 15% ಮಾಡಿರಬೇಕು, ಓಕೆ. ಸೊ 15th June ಅಷ್ಟಕ್ಕೆ 71,070 15% ಅಂದರೆ 10,661 ಪೇಮೆಂಟ್ ಆಗಿರಬೇಕು, ಟ್ಯಾಕ್ಸ್ TDS ಆಗಿರಬೇಕು. ನೆಕ್ಸ್ಟು September 15th September 2017 ಅಷ್ಟಕ್ಕೆ 30% ರೆಮಿಟ್ ಆಗಬೇಕು. ಸೊ ಇಲ್ಲಿ 30% ಅಂದರೆ ಯಾಕೆ 30% ಅಂದರೆ ಟೋಟಲಾಗಿ 45% ರೆಮಿಟ್ ಆಗಿರಬೇಕು. ಸೊ ಮುಂಚೆನೇ 15 ಆಗಿದೆ, ಸೊ ಅದಕ್ಕೆ ಮಿಕ್ಕಿರೋದು 30%. ಸೊ ಟೋಟಲ್ ಎಷ್ಟಾಗಿರುತ್ತೆ. ನೆಕ್ಸ್ಟು December 15th ಅಷ್ಟಕ್ಕೆ ಟೋಟಲ್ಲಾಗಿ ಎಷ್ಟು 60% ಆಗಿರಬೇಕು. ಸೊ ಮುಂಚೆನೇ ಅಲ್ಲಿ 75% ಆಗಿರಬೇಕು. ಸೊ ಮುಂಚೆ 45% ಆಗಿದೆ, ಸೊ ಅದಕ್ಕೆ ಇವಾಗ 30% ಮಾಡಿದ್ರೆ ಟೋಟಲ್ 75% ಆಗುತ್ತೆ. ಸೊ ಅದಕ್ಕೆ 21,321 ಆಗುತ್ತೆ. ಸೊ ದ ಲಾಸ್ಟ್ installment will be due date will be on 15th March 2018. ಸೊ ಇಲ್ಲಿ ಅಪ್ ಟು ಡಿಸೆಂಬರ್ 75% ಆಗಿದೆ. ಸೊ ಹಾಗಾಗಿ ಇವಾಗ ಏನಾಗಬೇಕು, ಟೋಟಲಾಗಿ 100% ಆಗಬೇಕು ಅಂದರೆ, ಸೊ ರಿಮೈನಿಂಗ್ 25% ಇದ್ರದ್ದು. ಸೊ ಇಷ್ಟು ಮಾಡಿದಾಗ ಇದು 70,761. ಸೊ ಇದಿಷ್ಟು ಟೋಟಲ್ ಮಾಡಿದ್ರೆ ಇಲ್ಲಿ ಡೆಫಿನೆಟ್ಲಿ ಗೆಟ್ 71,070. ಓಕೆ. ಸೊ ದಿಸ್ ಇಸ್ ಹೌ advance tax will be deducted, okay, at respective due dates, okay. We shall see the next problem. Mr. Ajay has the following estimated incomes for the financial year 17-18. Business income taxable 4,90,000. Income from house property 1,20,000. Income from other sources, interest on securities taxable 30,000. Calculate advance tax installments, okay. So first we need to calculate the taxable income, okay. So see here, first is income from business 4,90,000. Income from house property 1,20,000. Income from other sources, that is taxable 30,000. So total taxable income is 6,40,000, okay. So tax payable, tax liability, okay. So this is the taxable income, okay. Now for calculation of tax liability, so first up to 2,50,000
tax liability will be nil. So next to 2,50,000 ಮೇಲೆ at the rate of 5%. ಸೊ ಈ ಒಂದು ಬುಕ್ಕಲ್ಲಿ ಹೊಸ ಸ್ಲ್ಯಾಬ್ ರೇಟ್ಸ್ನ ರೆಫರ್ ಮಾಡಿದ್ದಾರೆ. ಹೊಸ ಸ್ಲ್ಯಾಬ್ ಅಂದರೆ 1920. ಸೊ ಅಕಾರ್ಡಿಂಗ್ ಟು ದಿಸ್ ಸ್ಲ್ಯಾಬ್ ಅಪ್ ಟು 2,50,000 nil, 2 lakh to 5 lakh is 5%, 5 lakh to 10 lakh is 20%. ಸೊ ಅದೇ ರೀತಿ ಇಲ್ಲಿ ನೆಕ್ಸ್ಟ್ 2,50,000 ಮೇಲೆ ಅಟ್ ದ ರೇಟ್ ಆಫ್ 5% ಅಂದಾಗ 12,500 ಆಗುತ್ತೆ. ನೆಕ್ಸ್ಟ್ ಬ್ಯಾಲೆನ್ಸ್ 1,40,000 ಮೇಲೆ ಅಟ್ ದ ರೇಟ್ ಆಫ್ 20% ಅಂದಾಗ 28,000 ಆಗುತ್ತೆ. ಸೊ ಟೋಟಲ್ ಮಾಡಿದಾಗ ಏನಾಗುತ್ತೆ 40,500 ಬರುತ್ತೆ. ಸೊ ಸರ್ಚಾರ್ಜು ಇದಕ್ಕೆ ಬರಲ್ಲ, ಯಾಕಂದರೆ ದ ಟ್ಯಾಕ್ಸಬಲ್ ಇನ್ಕಮ್ ಈಸ್ ನಾಟ್ ಎಕ್ಸೀಡಿಂಗ್ 1 crore. ಓಕೆ, ಸೊ ಟ್ಯಾಕ್ಸಬಲ್ ಇನ್ಕಮ್ ಏನಾದರೂ 1 crore ಎಕ್ಸೀಡ್ ಆಯಿತು ಅಂದಾಗ ಮಾತ್ರ ಸರ್ಚಾರ್ಜ್ ಬರುತ್ತೆ, ಇಲ್ಲ ಆಗ್ತಾಯಿಲ್ಲ. ಹಾಗಾಗಿ ಇಷ್ಟೇ. ನೆಕ್ಸ್ಟು ಸೆಸ್ 3% ಕೂತಿದ್ರೆ 1,215 ಬರುತ್ತೆ. ಸೊ ಟೋಟಲ್ 41,715 ಆಗುತ್ತೆ. ದಿಸ್ ಇಸ್ ದ ಟ್ಯಾಕ್ಸ್ ಲ್ಯಾಬಿಲಿಟಿ. ಸೊ ಇವಾಗ ಇದನ್ನು ಅಡ್ವಾನ್ಸ್ ಟ್ಯಾಕ್ಸ್ ಯಾವ ರೀತಿ ಯಾವ ಡ್ಯೂ ಡೇಟ್ಸಲ್ಲಿ ಎಷ್ಟೆಷ್ಟು ಪೇ ಮಾಡಬೇಕು ವಿಲ್ ಸಿ ಹಿಯರ್. ಸೊ ಫಸ್ಟ್ ಡ್ಯೂ ಡೇಟ್ ಬಂದು 15th June ಆಗುತ್ತೆ. 15th June 2017. ಸೊ ಆವಾಗ ಎಷ್ಟು ಅಂದರೆ 15% ಆಫ್ ದಿಸ್. ಓಕೆ, ಸೊ ಅಷ್ಟು ಅಡ್ವಾನ್ಸ್ ಪೇಮೆಂಟು ಆಗಬೇಕು. ಓಕೆ, ಬೈ June 15. ನೆಕ್ಸ್ಟ್ ಡ್ಯೂ ಡೇಟ್ ಈಸ್ September 15th. ಸೊ ಟೋಟಲಾಗೆ 45%. ಸೊ ಈ ಅಮೌಂಟಲ್ಲಿ ಟೋಟಲಾಗಿ 45% ಅಡ್ವಾನ್ಸ್ ಟ್ಯಾಕ್ಸ್ ಮುಖಾಂತರ ಗೌರ್ಮೆಂಟ್ಗೆ ರೆಮಿಟ್ ಆಗಿರಬೇಕು. ಸೊ ಮುಂಚೆನೇ 15% ಆಗಿರುತ್ತೆ. ಹಾಗಾಗಿ ಮಿಕ್ಕಿರೋ 45ಅಲ್ಲಿ 15 ಆಗಿದೆ ಅಂದರೆ ಮಿಕ್ಕಿರೋ 30%. ಸೊ 30% 41,715 ಮೇಲೆ ಇಷ್ಟಾಗುತ್ತೆ. ಓಕೆ, ನೆಕ್ಸ್ಟ್ ಡ್ಯೂ ಡೇಟ್ ಬಂದು December 15, 2017. ಸೊ December 15, 2017 ಅಷ್ಟೊತ್ತಿಗೆ ಟೋಟಲಾಗಿ 75% ಟ್ಯಾಕ್ಸ್ ರೆಮಿಟ್ ಆಗಿರಬೇಕು. ಈಗಾಗಲೇ 45% ಆಗಿರುತ್ತೆ. ಸೊ ಹಾಗಾಗಿ ಮಿಕ್ಕಿರೋ 30% ತೊಗೋಬೇಕು. ಸೊ ಆವಾಗಲೂ ಇಷ್ಟು ಅಮೌಂಟ್ ಬರುತ್ತೆ. ಲಾಸ್ಟ್ ಡ್ಯೂ ಡೇಟ್ ಬಂದು 15th March ಅಷ್ಟಕ್ಕೆ 100% ಟ್ಯಾಕ್ಸ್ ರೆಮಿಟ್ ಆಗಿರಬೇಕು. ಸೊ ಹಾಗಾಗಿ ಇಲ್ಲಿವರೆಗೂ 75% ಆಗಿದೆ, ಮಿಕ್ಕಿರೋ 25%. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಇಷ್ಟು ಬರುತ್ತೆ. ಸೊ ಟೋಟಲ್ ಮಾಡಿದರೆ 41,715. ಸೊ ದಿಸ್ ಈಸ್ ಈಕ್ವಲ್ ಟು ದ ಟ್ಯಾಕ್ಸ್ ಲೆಬಿಲಿಟಿ. ಓಕೆ, ಹೋಪ್ ಯು ಆರ್ ಅಂಡರ್ಸ್ಟುಡ್ ದ ಪ್ರಾಬ್ಲಮ್. ಓಕೆ, ಸೊ ಈಗ ಈ ಪ್ರಾಬ್ಲಮಲ್ಲಿ ಟ್ಯಾಕ್ಸಬಲ್ ಇನ್ಕಮ್ ಬಂದು 5,50,000, TDS 5,000 ಇದೆ. ಸೊ ಈಗ ಟ್ಯಾಕ್ಸ್ ಲೈಬಿಲಿಟಿ ಫಸ್ಟ್ ಕಂಡುಹಿಡಿಬೇಕಂದ್ರೆ 5,50,000 ಮೇಲೆ ಸೊ ಅಪ್ ಟು 2,50,000 ಏನಾದರೆ ನಿಲ್ಲಾಗುತ್ತೆ. ಸೊ ನೆಕ್ಸ್ಟ್ 2,50,000 ಮೇಲೆ ಅಟ್ ದ ರೇಟ್ ಆಫ್ 5% ಮಾಡಬೇಕು. ಇಲ್ಲಿ 10% ತೊಗೊಂಡಿದ್ದಾರೆ. ಸೊ ಇಟ್ ಈಸ್ ರಾಂಗ್. 5% ತೊಗೊಂಡಾಗ 12,500 ಆಗುತ್ತೆ. ಬ್ಯಾಲೆನ್ಸ್ 50,000 ಮೇಲೆ 20% ಮಾಡಿದಾಗ 10,000. ಎರಡು ಆ್ಯಡ್ ಮಾಡಿದರೆ 22,500. ಸೊ 22,500ಗೆ ಸೆಸ್ 3% 675 ಆ್ಯಡ್ ಮಾಡಿದಾಗ 23,175. ಸೊ ಅದರಲ್ಲಿ TDS ಅಮೌಂಟ್ ಬಂದು 5,000ನ ಡಿಡಕ್ಟ್ ಮಾಡಿದ್ರೆ ಸೊ ಟೋಟಲ್ ಟ್ಯಾಕ್ಸ್ ಲಯಬಿಲಿಟಿ 18,175 ಬರುತ್ತೆ. ಸೊ ಇಲ್ಲಿ 5,000 TDS ಅಮೌಂಟ್ನ ಇಲ್ಲಿ ಡಿಡಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ಸೊ ದಿಸ್ ಇಸ್ ಹೌ ಇಟ್ ಈಸ್ ಕ್ಯಾಲ್ಕುಲೇಟೆಡ್. ಸೊ ಟ್ಯಾಕ್ಸ್ ಲಯಬಿಲಿಟಿ ಬಂದು 18,175. ಬಟ್ ಅಕಾರ್ಡಿಂಗ್ ಇವ್ರ ಪ್ರಕಾರ ಬಂದಿರೋದು 31,050. ಬಟ್ ದಿಸ್ ಇಸ್ ರಾಂಗ್. ಸೊ ಇದು ಈ ಪ್ಯಾಟ್ರನ್ ಫಾಲೋ ಮಾಡಿ. ಈಗ ಅಡ್ವಾನ್ಸ್ ಟ್ಯಾಕ್ಸ್ನ ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮಾಡಿದ್ದಾರೆ, ಈ 31,050ಗೆ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಈ ಥರ ಕಾಂಪಿಟೇಷನ್ ಕರೆಕ್ಟ್ ಇದೆ. ಬಟ್ ದಿಸ್ ಅಮೌಂಟ್ ಏನು ತೊಗೊಂಡಿದ್ದಾರೆ ದಿಸ್ ಇಸ್ ರಾಂಗ್. ಸೊ ಹಾಗಾಗಿ ನೀವು 18,175 ಮೇಲೆ ಇದೇ ಪ್ಯಾಟ್ರನ್ ಕ್ಯಾಲ್ಕುಲೇಟ್ ಮಾಡಿ. ಸೊ ಜೂನ್ ಡ್ಯೂ ಡೇಟ್ಗೆ 15%, ಸೆಪ್ಟೆಂಬರ್ ಡ್ಯೂ ಡೇಟ್ಗೆ 30% ಆಗಬೇಕು, ಡಿಸೆಂಬರ್ ಡ್ಯೂ ಡೇಟ್ಗೆ 30%, ಮಾರ್ಚ್ ಡ್ಯೂ ಡೇಟ್ಗೆ 25%, ಟೋಟಲ್ 100% ಆಗಬೇಕು. ಓಕೆ, ಸೊ ದಿಸ್ ಇಸ್ ಹೌ ದ ಪ್ರಾಬ್ಲಮ್ ಇಸ್ ಕ್ಯಾಲ್ಕುಲೇಟೆಡ್. ನೆಕ್ಸ್ಟ್ 15th ಪ್ರಾಬ್ಲಮ್ಮು ನಿಮಗೆ ಗೊತ್ತಾಗುತ್ತೆ. ಸೊ ಬಿಸ್ನೆಸ್ ಇನ್ಕಮ್ ಕೊಟ್ಟಿದ್ದಾರೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಏನು ಕೊಟ್ಟಿದ್ದಾರೆ. ಓಕೆ, ಸೊ ಇವೆರಡು ಪ್ರಾಬ್ಲಮ್ಮು ನೀವೇ 5th and 6th ಪ್ರಾಬ್ಲಮ್ you can do it on yourself.
ಸೊ ಇದನ್ನು ಅನಲೈಸಿಂಗ್ ಮಾಡೋಕ್ಕೆ ಹೋಗಲ್ಲ. ಓಕೆ, ಯು ಕ್ಯಾನ್ ಸಾಲ್ವ್ ದಿಸ್. ಓಕೆ, ಸೊ I'll upload all the images in WhatsApp group. So by this we are ending the syllabus of business taxation. So I have discussed all the problems and all the topics according to the syllabus. Okay, so I think everybody have understood the problems and the concepts. Still, if you have any doubts, you can call me at any time and get your doubts clarified. ಓಕೆ, ಸೊ ಎಕ್ಸಾಮ್ ನಿಮಗೆ ಖಂಡಿತ ಎಕ್ಸಾಮ್ ನಡೆಯುತ್ತೆ. ಎಕ್ಸಾಮ್ ಬರೀತೀರಾ ನೀವು. ಹಾಗಾಗಿ ತುಂಬ ಏನು ಇದು ಲೈಟಾಗಿ ತೊಗೋಬೇಡಿ. ಏನೋ ಎಕ್ಸಾಮ್ ಮಾಡಲ್ಲ ಆ ಥರ ಬೇಡ. ಸೀರಿಯಸ್ಸಾಗಿ ನಿಮಗೆ ಎಕ್ಸಾಮ್ ನಡೆಯುತ್ತೆ. ಆಮೇಲೆ ನಿಮಗೆ ಇಂಪಾರ್ಟೆಂಟು ನೆಕ್ಸ್ಟು ಪಿ ಜಿಗೆಲ್ಲ ಹೋಗೋದಕ್ಕೆ ಎಲ್ಲ ನಿಮ್ಮ ಮಾರ್ಕ್ಸು ಇಂಪಾರ್ಟೆಂಟು, ಪರ್ಸೆಂಟೇಜು ಇಂಪಾರ್ಟೆಂಟು. ಹಾಗಾಗಿ ಟೈಮ್ ಸಾಕಷ್ಟಿದೆ ಚೆನ್ನಾಗಿ. ಆಮೇಲೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಸಬ್ಜೆಕ್ಟಲ್ಲಿ ಕಾನ್ಸೆಪ್ಟ್ಸು ಕಮ್ಮಿ ಇದೆ, ಈಸಿನೂ ಇದೆ ಸಬ್ಜೆಕ್ಟು. ಸೊ ಟೇಕ್ ಟೈಮ್, ಸ್ಟಡಿ ವೆಲ್, ಡೋಂಟ್ ವೇಸ್ಟ್ ಟೈಮ್. ಓಕೆ, ಫೈನಲಿ ಸ್ಟೇ ಹೋಮ್, ಸ್ಟೇ ಸೇಫ್, ಆಲ್ ದ ಬೆಸ್ಟ್, ಗುಡ್ ಲಕ್. ಓಕೆ, ಥ್ಯಾಂಕ್ ಯು.